ಸಿಗುತ್ತೆ. ದೆಹಲಿಯ ರಸ್ತೆಗಳಲ್ಲಿ ಓಡಾಡುತ್ತಿದ್ದ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಾದ ವಿರಾಟ್ ಕೊಹ್ಲಿ ಇಂದು ಎಲ್ಲಿಗೆ ತಲುಪಿದ್ದಾನೆ ಅಂದ್ರೆ ಪೂಮಾ ಅವನಿಗೆ 110 ಕೋಟಿ ರೂಪಾಯಿಗಳ ಭಾರಿ ಆಫರ್ ನೀಡಿದೆ ಮತ್ತು MRF ಕಂಪನಿಯಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೇವಲ ಅವನ ಬ್ಯಾಟ್ಗೆ ತಮ್ಮ ಸ್ಟಿಕ್ಕರ್ ಹಾಕುವುದಕ್ಕೆ 100 ಕೋಟಿ ರೂಪಾಯಿಗಳನ್ನು ನೀಡಿದೆ. ಈ ಹುಡುಗ ಹೇಗೆ ಪ್ರಪಂಚದಲ್ಲಿ 3ನೇ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಅಥ್ಲೀಟ್ ಆಗಿ ಬೆಳೆದ, ಅದು ಕೂಡ ದೊಡ್ಡ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಪ್ಲೇಯರ್ಗಳನ್ನು ಹಿಂದಿಕ್ಕಿ. ಅವನ ನೆಟ್ವರ್ತ್ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ, 1000 ಕೋಟಿ ರೂಪಾಯಿ. ಹಾಗಾದ್ರೆ ಈ ಎಲ್ಲಾ ಹಣ ಎಲ್ಲಿಂದ ಬಂತು? ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಹಣದಲ್ಲಿ ಕೇವಲ 25% ಮಾತ್ರ ಕ್ರಿಕೆಟ್ ನಿಂದ ಬರುತ್ತೆ. ಹಾಗಾದ್ರೆ ಉಳಿದ 25% ಎಲ್ಲಿಂದ ಬರುತ್ತೆ? ಮತ್ತು ಅತಿ ಮುಖ್ಯವಾದ ಮಾತೇನೆಂದ್ರೆ ವಿರಾಟ್ನ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇಲ್ಲದಿದ್ರೆ ನಿಜ ಹೇಳಬೇಕೆಂದ್ರೆ ಈ ಹಣ, ಈ ಹೆಸರು, ಈ ಬ್ರ್ಯಾಂಡ್ ಎಲ್ಲವೂ ಕೇವಲ ಒಂದು ಕನಸಾಗಿಯೇ ಉಳಿದು ಬಿಡುತ್ತಿದ್ದು. ಹಾಗಾಗಿ ಇದು ಕೇವಲ ಒಬ್ಬ ಕ್ರಿಕೆಟಿಗನ ಕಥೆಯಲ್ಲ, ಬದಲಿಗೆ $1 ಬಿಲಿಯನ್ ಬ್ರ್ಯಾಂಡ್ ಆಗಿ ಬೆಳೆದ ಕಥೆ. ಮತ್ತು ನಂಬಿ, ಇದನ್ನು ಕೇಳಿದ್ರೆ ನಿಮಗೆ ಎಂಜಾಯ್ ಆಗೋದು ಮಾತ್ರವಲ್ಲ, ತುಂಬಾ ಕಲಿಯೋಕು ಸಿಗುತ್ತೆ. ಕಥೆ ಶುರುವಾಗುವುದು 1998ರ ನವೆಂಬರ್ 5ರಂದು. ಒಂದು ಪಂಜಾಬಿ ಹಿಂದೂ ಕುಟುಂಬದಲ್ಲಿ ಜನಿಸಿದ ವಿರಾಟ್ ಕೊಹ್ಲಿಯ ತಂದೆ ಪ್ರೇಮ್ ಕೊಹ್ಲಿ ಒಬ್ಬ ಕ್ರಿಮಿನಲ್ ಲಾಯರ್ ಆಗಿದ್ದರು ಮತ್ತು ತಾಯಿ ಸಂತೋಷ್ ಕೊಹ್ಲಿ ಒಬ್ಬ ಸರಳ ಗೃಹಿಣಿ. ಚಿಕ್ಕಂದಿನಲ್ಲಿ ವಿರಾಟ್ನ ತುಂಟಾಟಗಳು ಎಲ್ಲರನ್ನೂ ನಗಿಸುತ್ತಿದ್ದವು. ಆದ್ರೆ ಕೇವಲ 3 ವರ್ಷದವನಿದ್ದಾಗ ಅವನು ಮೊದಲ ಬಾರಿಗೆ ಬ್ಯಾಟ್ ಹಿಡಿದಾಗ ಎಲ್ಲರಿಗೂ ಒಂದು ಫೀಲಿಂಗ್ ಬಂದಿತ್ತು, ಈ ಮಗು ಒಂದಿನ ದೊಡ್ಡ ಕಮಾಲ್ ಮಾಡುತ್ತೆ. ಅಪ್ಪ ಅವನ ಕನಸುಗಳಿಗೆ ರೆಕ್ಕೆ ನೀಡಿದರು. ವೆಸ್ಟ್ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಕಳುಹಿಸಿದರು. ಅಲ್ಲಿ ಕೋಚ್ ರಾಜ್ಕುಮಾರ್ ಶರ್ಮಾ ಅವನ ಬ್ಯಾಟಿಂಗ್ ಕೌಶಲ್ಯವನ್ನು ರೂಪಿಸಿದರು. ವಿರಾಟ್ ಕ್ರಿಕೆಟ್ಗೆ ಅಷ್ಟೊಂದು ಹುಚ್ಚನಾಗಿದ್ದ ಅಂದ್ರೆ ಪ್ರಾಕ್ಟೀಸ್ ಮುಗಿದ ಮೇಲೂ ಅವನನ್ನು ಬಲವಂತವಾಗಿ ಮನೆಗೆ ಕಳುಹಿಸಬೇಕಿತ್ತು. ಆದ್ರೆ ನಂತರ ಆ ದಿನ ಬಂತು, ಅದು ವಿರಾಟ್ನ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿತು. 2006ರ ಡಿಸೆಂಬರ್ 18 ಅವರ ತಂದೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ನಿಂದ ನಿಧನರಾದರು. ಅಳುತ್ತಾ ತಾಯಿ ಹೇಳಿದರು, ಮಗನೇ, ಇವತ್ತು ಹೋಗಬೇಡ, ನಮಗೆ ನಿನ್ನ ಅವಶ್ಯಕತೆ ಇದೆ. ಆದರೆ ವಿರಾಟ್ ಕಣ್ಣೀರು ಒರೆಸಿಕೊಂಡು ಹೇಳಿದ, ನಾನು ಇಂದು ಆಡದಿದ್ದರೆ ಅಪ್ಪನ ಕನಸು ಅಪೂರ್ಣವಾಗಿ ಉಳಿಯುತ್ತದೆ. ಮಾರನೇ ದಿನವೇ ರಣಜಿ ಪಂದ್ಯದಲ್ಲಿ ಕಣಕ್ಕಿಳಿದು 90 ರನ್ ಸಿಡಿಸಿ ಯಾವುದೇ ಸೆಲೆಬ್ರೇಷನ್ ಇಲ್ಲದೆ ಹಿಂತಿರುಗಿದನು. ಅದೇ ದಿನ ಇಡೀ ಜಗತ್ತು ಹೆದರುವಂತಹ ಒಬ್ಬ ಫೈಟರ್ ಜನಿಸಿದನು. 2008ರಲ್ಲಿ ವಿರಾಟ್ ಭಾರತಕ್ಕೆ ಅಂಡರ್ 1 ವಿಶ್ವಕಪ್ ಗೆಲ್ಲಿಸಿಕೊಟ್ಟನು. 2011ರಲ್ಲಿ ಧೋನಿ ಜೊತೆ ವಿಶ್ವಕಪ್ ಎತ್ತಿ ಹಿಡಿದನು ಮತ್ತು ನೋಡುತ್ತಲೇ ಅವನು ಕೋಟ್ಯಾಂತರ ಹೃದಯಗಳ ಮಿಡಿತವಾದನು. ಆದರೆ ಈಗ ನಿಜವಾದ ಪ್ರಶ್ನೆ, ಕ್ರಿಕೆಟ್ನಿಂದ ವರ್ಷಕ್ಕೆ ಕೇವಲ 25ರಿಂದ 30 ಕೋಟಿ ಗಳಿಸುವ ವಿರಾಟ್ ಕೊಹ್ಲಿ ಉಳಿದ 90 ಕೋಟಿ ರೂಪಾಯಿಗಳನ್ನು ಎಲ್ಲಿಂದ ತರುತ್ತಾನೆ? ಬನ್ನಿ, ಈಗ ನಾವು ಈ ಕ್ರಿಕೆಟಿಗನಲ್ಲ, ಬದಲಿಗೆ $1 ಬಿಲಿಯನ್ ಬ್ರ್ಯಾಂಡ್ ಆಗಿ ಬೆಳೆದ ಕಥೆಯನ್ನು ತಿಳಿಯೋಣ. ಕೊಹ್ಲಿ BCCIಯ A+ ಕಾಂಟ್ರಾಕ್ಟ್ನಲ್ಲಿದ್ದಾನೆ. ಈ ಕಾಂಟ್ರಾಕ್ಟ್ ಕೇವಲ 4 ಆಟಗಾರರಿಗೆ ಮಾತ್ರ ಸಿಕ್ಕಿದೆ: ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ ಮತ್ತು ವಿರಾಟ್ ಕೊಹ್ಲಿ. ಇದರ ಅಡಿಯಲ್ಲಿ ಅವರು ಆಡ್ಲಿ ಬಿಡ್ಲಿ ಪ್ರತಿ ವರ್ಷ 7 ಕೋಟಿ ರೂಪಾಯಿಗಳನ್ನು ಪಡೆಯುತ್ತಾರೆ. ಇದರ ಜೊತೆಗೆ ಟೆಸ್ಟ್, ಒನ್ ಡೇ ಮತ್ತು T20 ಆಡಲು ಪ್ರತ್ಯೇಕ ಮ್ಯಾಚ್ ಫೀಸ್ ಇರುತ್ತದೆ. ಒಂದು ಟೆಸ್ಟ್ ಪಂದ್ಯಕ್ಕೆ 15 ಲಕ್ಷ, ಒಂದು ODIಗೆ 6 ಲಕ್ಷ ಮತ್ತು ಒಂದು T20ಗೆ 3 ಲಕ್ಷ ರೂಪಾಯಿ. 2024ರ ಲೆಕ್ಕಾಚಾರದ ಪ್ರಕಾರ ವಿರಾಟ್ ಸುಮಾರು 10 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು, ಇದರಿಂದ 1.5 ಕೋಟಿ ಇನ್ಕಮ್ ಬಂದಿದೆ. ನಂತರ ಸುಮಾರು 25ರಿಂದ 27 ODIಗಳನ್ನು ಆಡಿದ್ದು, ಅದರಿಂದಲೂ 1.5 ಕೋಟಿ ಆಗಿದೆ. T20ಯಿಂದ ಈಗ ಅವರು ರಿಟೈರ್ ಆಗಿದ್ದಾರೆ. ಆದರೆ ಇನ್ನೂ 7 ಕೋಟಿ ವಾರ್ಷಿಕ ಸ್ಯಾಲರಿ ಮತ್ತು ಈ ಮ್ಯಾಚ್ ಫೀಸ್ ಸೇರಿಸಿ ವರ್ಷಕ್ಕೆ 10 ಕೋಟಿಗಿಂತ ಹೆಚ್ಚು ಕ್ರಿಕೆಟ್ನಿಂದ ಬರುತ್ತೆ. ಈಗ IPL ಬಗ್ಗೆ ಮಾತಾಡೋಣ. 2008ರಲ್ಲಿ ವಿರಾಟ್ ಕೊಹ್ಲಿಯನ್ನು RCB ಕೇವಲ 12 ಲಕ್ಷಕ್ಕೆ ಸೈನ್ ಮಾಡಿತ್ತು. ಆದರೆ 2025ರ ವೇಳೆಗೆ ಅವರನ್ನು 21 ಕೋಟಿಗೆ ರಿಟರ್ನ್ ಮಾಡಲಾಗಿದೆ. ಟ್ಯಾಕ್ಸ್ ನಂತರ ಅವನಿಗೆ ಸುಮಾರು 15 ಕೋಟಿ ಕೈಗೆ ಬರುತ್ತೆ. ಅಂದ್ರೆ ಕ್ರಿಕೆಟ್ನಿಂದ ಒಟ್ಟಾರೆ ವಾರ್ಷಿಕ ಗಳಿಕೆ ಸುಮಾರು 25 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿದೆ. 2008ರಿಂದ 2025ರವರೆಗೆ ಒಟ್ಟುಗೂಡಿಸಿದರೆ ವಿರಾಟ್ ಮ್ಯಾಚ್ ಫೀಸ್ ಇತ್ಯಾದಿಗಳಿಂದ ಸುಮಾರು 61 ಕೋಟಿ, BCCI ಕಾಂಟ್ರಾಕ್ಟ್ನಿಂದ 88 ಕೋಟಿ ಮತ್ತು IPLನಿಂದ 247 ಕೋಟಿ ರೂಪಾಯಿ ಗಳಿಸಿರಬಹುದು. ಒಟ್ಟು 396 ಕೋಟಿ ಮತ್ತು ಟ್ಯಾಕ್ಸ್ ಇತ್ಯಾದಿಗಳನ್ನು ಕಡಿತಗೊಳಿಸಿದರೆ ಅಂದಾಜು 250 ಕೋಟಿ ರೂಪಾಯಿ. ಇದು ಅವನ ಒಟ್ಟು ನೆಟ್ವರ್ತ್ನ ಕೇವಲ 25% ಮಾತ್ರ. ಆದರೆ ನಿಜವಾದ ಸಂಪಾದನೆ ಇದಕ್ಕಿಂತ ಹಲವು ಪಟ್ಟು ಜಾಸ್ತಿ. ಅವನ ಕ್ರಿಕೆಟ್ನ ಹೊರಗಿನ ಸಂಪಾದನೆ. ವಿರಾಟ್ ಕೊಹ್ಲಿ ಒಂದು ಬ್ರ್ಯಾಂಡ್. ಅವನ ಬ್ರ್ಯಾಂಡ್ ಎಂಡಾರ್ಸ್ಮೆಂಟ್ ಫೀಸ್ ಯಾವುದೇ ಕ್ರಿಕೆಟಿಗನಿಗಿಂತ ಹೆಚ್ಚು. ರಿಪೋರ್ಟ್ಸ್ ಪ್ರಕಾರ ಅವನು ಒಂದು ಬ್ರ್ಯಾಂಡ್ನಿಂದ 7ರಿಂದ 10 ಕೋಟಿ ಚಾರ್ಜ್ ಮಾಡುತ್ತಾನೆ. ಅಂದ್ರೆ ವಿರಾಟ್ನ ಒಂದು ಡೀಲ್ನ ಫೀಸ್ ಭಾರತೀಯ ತಂಡದ 11 ಆಟಗಾರರ ಒಟ್ಟು ಬ್ರ್ಯಾಂಡ್ ಫೀಸ್ಗೆ ಸಮಾನವಾಗಿದೆ. ಪೂಮಾ ಮತ್ತು MRF ಜೊತೆಗಿನ ಅವನ ಕಾಂಟ್ರಾಕ್ಟರ್ ಸೇಲ್ 90 ಮಿಲಿಯನ್, ಸುಮಾರು 1000 ಕೋಟಿಗಿಂತಲೂ ದೊಡ್ಡದು ಎಂದು ಹೇಳಲಾಗುತ್ತದೆ. 2023ರಲ್ಲಿ ಒಂದು ಟ್ವೀಟ್ ವೈರಲ್ ಆಗಿತ್ತು. ಅದರಲ್ಲಿ ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗಳ ಒಟ್ಟು ಆಸ್ತಿ 95 ಕೋಟಿ ಎಂದು ಹೇಳಲಾಗಿತ್ತು. ಆದರೆ ವಿರಾಟ್ ಕೊಹ್ಲಿ ಒಬ್ಬನೇ 150 ಕೋಟಿ ರೂಪಾಯಿಗಳ ಮಾಲೀಕ. ಈ ಸಂಪಾದನೆ ಕೇವಲ ರೆಕಾರ್ಡ್ಗಳನ್ನು ಮಾಡುವ ಮೂಲಕ ಬಂದಿಲ್ಲ, ಬದಲಿಗೆ ಇದರ ಹಿಂದೆ ಅವನ ಅದ್ಭುತ ಬ್ರ್ಯಾಂಡ್ ಪರ್ಸನಾಲಿಟಿ ಇದೆ. ವಿರಾಟ್ 30ಕ್ಕೂ ಹೆಚ್ಚು ಆಕ್ಟಿವ್ ಬ್ರ್ಯಾಂಡ್ ಎಂಡಾರ್ಸ್ಮೆಂಟ್ಗಳನ್ನು ಹೊಂದಿದ್ದಾರೆ. ಉದಾಹರಣೆಗೆ ಪೂಮಾ, MRF, ಮಿಂತ್ರಾ, ಆಡಿ, ಹೀರೋ, ಬೂಸ್ಟ್, ಹಿಮಾಲಯ, MPL, ಡಿಜಿಟ್ ಇನ್ಶೂರೆನ್ಸ್ ಮತ್ತು ಫಿಲಿಪ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವನ ಪ್ರಭಾವವೇ ಬೇರೆ. ಅವನ ಗಳಿಕೆಯ ಮತ್ತೊಂದು ದೊಡ್ಡ ಭಾಗ ಸೋಷಿಯಲ್ ಮೀಡಿಯಾದಿಂದ ಬರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಅವನಿಗೆ 28 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಇದರಿಂದ ಅವನು ಏಷ್ಯಾದಲ್ಲಿ ಅತಿ ಹೆಚ್ಚು ಫಾಲೋ ಮಾಡಲ್ಪಡುವ ವ್ಯಕ್ತಿಯಾಗಿದ್ದಾನೆ. ಮೋದಿ, ತೆಂಡೂಲ್ಕರ್, ಧೋನಿ ಎಲ್ಲರೂ ಅವನ ಹಿಂದೆ ಇದ್ದಾರೆ. ಪ್ರಪಂಚದಲ್ಲಿ ಕೇವಲ ರೊನಾಲ್ಡೋ ಮತ್ತು ಮೆಸ್ಸಿ ಮಾತ್ರ ಅವನ ಮುಂದಿದ್ದಾರೆ. ವಿರಾಟ್ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ 8ರಿಂದ 10 ಕೋಟಿ ಚಾರ್ಜ್ ಮಾಡ್ತಾನೆ. ಅಂದ್ರೆ ಅವನು ತಿಂಗಳಲ್ಲಿ ಕೇವಲ 4-5 ಬ್ರ್ಯಾಂಡೆಡ್ ಪೋಸ್ಟ್ ಹಾಕಿದ್ರು 35ರಿಂದ 40 ಕೋಟಿ ಅಲ್ಲಿಂದಲೇ ಸಂಪಾದಿಸ್ತಾನೆ. ವಿರಾಟ್ ಬಿಸ್ನೆಸ್ ನಲ್ಲಿಯೂ ಭಾರಿ ಕೈ ಹಾಕಿದ್ದಾನೆ. ಅವನದೇ ಆದ ಫ್ಯಾಷನ್ ಬ್ರ್ಯಾಂಡ್ ರಾಂಗ್ ಯುವ ಜನರಲ್ಲಿ ಬಹಳ ಪಾಪ್ಯುಲರ್ ಆಗಿದೆ. ಅವನು ದೆಹಲಿ ಮತ್ತು ಮುಂಬೈಯಲ್ಲಿ 18 ಕಮ್ಯೂನ್ ಎಂಬ ಹೆಸರಿನ ರೆಸ್ಟೋರೆಂಟ್ಗಳನ್ನು ತೆರೆದಿದ್ದಾನೆ. ಚಿಸಲ್ ಫಿಟ್ನೆಸ್ ಎಂಬ ಜಿಮ್ ಚೈನಲ್ಲಿ ಅವನು 30% ಸ್ಟೇಕ್ ಹೊಂದಿದ್ದಾನೆ. ಇಷ್ಟೇ ಅಲ್ಲದೆ ಅವನು ಬ್ಲೂ ಟ್ರೈಬ್ ಫುಡ್ಸ್ ನಲ್ಲಿ ಹೂಡಿಕೆ ಮಾಡಿದ್ದಾನೆ. ಇದು ಪ್ಲಾಂಟ್ ಬೇಸ್ಡ್ ಮೀಟ್ ತಯಾರಿಸುತ್ತದೆ. ವಿರಾಟ್ FC ಗೋವಾ, UAE ರಾಯಲ್ಸ್ ಮತ್ತು ಬೆಂಗಳೂರು ಯೋಧಾಸ್ ನಂತಹ ಸ್ಪೋರ್ಟ್ಸ್ ಕ್ಲಬ್ಗಳ ಮಾಲೀಕನೂ ಆಗಿದ್ದಾನೆ. ಡಿಜಿಟ್ ಇನ್ಶೂರೆನ್ಸ್ ನಲ್ಲಿ ವಿರಾಟ್ 2020ರಲ್ಲಿ 2 ಕೋಟಿ ಹೂಡಿಕೆ ಮಾಡಿದರು. ಅದು ಈಗ 10 ಕೋಟಿಗಿಂತಲೂ ಹೆಚ್ಚಾಗಿದೆ. ವಿರಾಟ್ನ ಈ ಯಶಸ್ಸಿನ ಹಿಂದೆ ಅವನ ಅದ್ಭುತ ಪರ್ಸನಲ್ ಬ್ರ್ಯಾಂಡ್ ಸ್ಟ್ರಾಟಜಿ ಇದೆ. ವಿರಾಟ್ ಸ್ವತಃ ಕುಳಿತು ಪ್ರತಿ ಬ್ರ್ಯಾಂಡ್ ಡೀಲ್ ಫೈನಲ್ ಮಾಡುವುದಿಲ್ಲ. ಇದಕ್ಕಾಗಿ ಅವನಿಗೆ ಒಂದು ದೊಡ್ಡ PR ಟೀಮ್ ಇದೆ. ಈ ಟೀಮ್ ಅನ್ನು ಬಂಟಿ ಸಜ್ಜೆ ಲೀಡ್ ಮಾಡುತ್ತಿದ್ದರು.
ನಾನು ಈ ವಿಡಿಯೋದ ಶುರುನಲ್ಲಿಯೇ ಹೇಳಿದ್ದೆ, ವಿರಾಟ್ ಕೊಹ್ಲಿಯ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇಲ್ಲದಿದ್ದರೆ ಬಹುಶಃ ಅವನು ಇಷ್ಟು ಹಣವನ್ನು ಎಂದಿಗೂ ಸಂಪಾದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ವ್ಯಕ್ತಿ ಬಂಟಿ ಸಜ್ಜೆ. ಅವರು ವರ್ಷಗಳ ಕಾಲ ವಿರಾಟ್ನ ಮ್ಯಾನೇಜರ್ ಆಗಿದ್ದರು. ವಾಸ್ತವವಾಗಿ ವಿರಾಟ್ನ ಈ ಅದ್ಭುತ ಯಶಸ್ಸಿನ ಹಿಂದೆ ಬಂಟಿಯ ಪಾತ್ರವೇ ದೊಡ್ಡದು. ಬಂಟಿ ವಿರಾಟ್ ಕೇವಲ ಒಬ್ಬ ಸ್ಟಾರ್ ಕ್ರಿಕೆಟಿಗನಾಗಿ ಉಳಿಯಲು ಬಿಡಲಿಲ್ಲ. ಅವರು ಅವನನ್ನು ಒಂದು ಬ್ರ್ಯಾಂಡ್, ಒಂದು ಬಿಸಿನೆಸ್ ಐಕಾನ್ ಆಗಿ ಪರಿವರ್ತಿಸಿದರು. ಅವರು ವಿರಾಟ್ಗಾಗಿ ಅವನ ವೇಗದ, ಆಕ್ರಮಣಕಾರಿ ಪರ್ಸನಾಲಿಟಿ, ಅವನ ಫಿಟ್ನೆಸ್, ಅವನ ಅಗೇಷನ್ ಮತ್ತು ಅವನ ಕ್ಲಾಸ್ ಜೊತೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತಹ ಬ್ರ್ಯಾಂಡ್ಗಳನ್ನು ಆಯ್ಕೆ ಮಾಡಿದರು. ಅವರು ತಮ್ಮ ಮ್ಯಾನೇಜರ್ ಬಂಟಿ ಸಜ್ಜೆ ಜೊತೆ ಸೇರಿ ಯಾವ ಬ್ರ್ಯಾಂಡ್ಗಳ ಜೊತೆ ಸೇರಿಕೊಳ್ಳಬೇಕು ಮತ್ತು ಯಾವುದರ ಜೊತೆ ಇಲ್ಲ ಎಂದು ನಿರ್ಧರಿಸಿದರು. ಅವರು ಪೆಪ್ಸಿಯಂತಹ ಅನ್ಹೆಲ್ದಿ ಉತ್ಪನ್ನಗಳನ್ನು ಪ್ರಮೋಟ್ ಮಾಡುವುದನ್ನು ಕೂಡ ನಿಲ್ಲಿಸಿದರು. 2012ರ ನಂತರ ವಿರಾಟ್ ತನ್ನ ಮೇಲೆ ಅಷ್ಟೊಂದು ಪರಿಶ್ರಮ ಪಟ್ಟರು ಎಂದರೆ ಅವರು ತಮ್ಮ ತೂಕವನ್ನು 7 ಕಿಲೋ ಕಡಿಮೆ ಮಾಡಿಕೊಂಡರು. ಡಯಟ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ವಾರದಲ್ಲಿ 6 ದಿನ ಜಿಮ್ಗೆ ಹೋಗಲು ಶುರು ಮಾಡಿದರು ಮತ್ತು ತಮ್ಮ ಫಿಟ್ನೆಸ್ ಅನ್ನೇ ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಆಗಿ ಮಾಡಿಕೊಂಡರು. ಮೈದಾನದಲ್ಲಿ ಇಂದು ವಿರಾಟ್ನ ನೆಟ್ವರ್ತ್ 1000 ಕೋಟಿಗಿಂತಲೂ ಹೆಚ್ಚು. ಅವನ ಸಂಪಾದನೆಯ ದೊಡ್ಡ ಭಾಗ ಕ್ರಿಕೆಟ್ನಿಂದ ಅಲ್ಲ, ಬದಲಿಗೆ ಬ್ರ್ಯಾಂಡ್ಗಳು, ಸೋಷಿಯಲ್ ಮೀಡಿಯಾ ಮತ್ತು ಬಿಸ್ನೆಸ್ನಿಂದ ಬರುತ್ತೆ. ವಿರಾಟ್ ಸ್ವತಃ ಒಪ್ಪಿಕೊಳ್ತಾನೆ, ಕ್ರಿಕೆಟ್ ಯಾವಾಗಲೂ ಇರುವುದಿಲ್ಲ. ಅದಕ್ಕಾಗಿಯೇ ಅವನು ತನ್ನ ಭವಿಷ್ಯಕ್ಕಾಗಿ ಈಗಿನಿಂದಲೇ ಇನ್ವೆಸ್ಟ್ಮೆಂಟ್ ಮತ್ತು ಬ್ರ್ಯಾಂಡ್ ಬಿಲ್ಡಿಂಗ್ಗೆ ಸಂಪೂರ್ಣವಾಗಿ ಫೋಕಸ್ ಮಾಡಿದ್ದಾನೆ. ಇದಕ್ಕಾಗಿಯೇ ಅವನು ಕೇವಲ ಒಬ್ಬ ಕ್ರಿಕೆಟಿಗನಲ್ಲ, ಬದಲಿಗೆ ಒಬ್ಬ ಬಿಸ್ನೆಸ್ ಐಕಾನ್. ಹಾಗಾಗಿ ಇದು ವಿರಾಟ್ ಕೊಹ್ಲಿಯ ಸಂಪಾದನೆ, ಬ್ರ್ಯಾಂಡ್, ಬಿಸ್ನೆಸ್ ಮತ್ತು ಅವನ ಪರ್ಸನಲ್ ಸ್ಟ್ರಾಟಜಿಯ ಸಂಪೂರ್ಣ ಕಥೆಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ವಿರಾಟ್ನ ಯಾವ ಗುಣ ನಿಮಗೆ ಹೆಚ್ಚು ಸ್ಫೂರ್ತಿ ನೀಡಿತು.